ಈ ಸಂದರ್ಭದಲ್ಲಿ ಆ ಸುವರ್ಣವಾದಂಥ ಒಂದು ಕ್ಷಣ, ಆ ಸುವರ್ಣವಾದಂಥ ಒಂದು ದಿನ ಇಡೀ ಭಾರತೀಯರು ನಾವೆಲ್ಲರೂ ಬಹಳ ಕಾತರದಿಂದ ಕಾಯ್ತಾ ಇದ್ದೇವಲ್ಲ. ಇವತ್ತು ವಿಶೇಷವಾಗಿ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಆಧಾರ ಸ್ತಂಭಗಳು ಎರಡೂ ಪಕ್ಷದ ಪ್ರಮುಖ ಮುಖಂಡಗಳು, ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈಗಾಗಲೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಬಹಳ ಸ್ಪಷ್ಟವಾಗಿ ಅವರ ನಿಲುವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕಳೆದ ಬಿಜೆಪಿಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಕೋವಿಡ್ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ಪಡಿರ್ತಕ್ಕಂಥ ಒಂದು ವಿಚಾರ. ಅವರಿಗೆ ಯಾಕೆ ವೋಟ್ ಹಾಕಬೇಕು ಸರ್? ಇದು ದೇಶದ ಚುನಾವಣೆ, ರಾಷ್ಟ್ರದ ಚುನಾವಣೆ, ದೇಶದ ಅಭಿವೃದ್ಧಿಗೆ, ದೇಶದ ಸುಭದ್ರತೆಗೆ, ದೇಶದ ರಕ್ಷಣೆಗೆ ಶ್ರೀ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಿಂದ ಏನಕ್ಕೂ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಈ ದೇಶಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಸ್ಕೀಮ್ಗಳಿರ್ಬೋದು, ಇದ್ರ ಬಗ್ಗೆ ಈಗಾಗಲೇ ನಾವು ಭಾಷಣದಲ್ಲಿ ಪ್ರತಿಯೊಂದು ವಿವರಿಸಿದ್ದೇವೆ. ಹಾಗಾಗಿ ಇಲ್ಲಿ ಸುಧಾಕರ್ ಅವರಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರಾಗಲಿ ಅಂತಕ್ಕಂಥದ್ದಲ್ಲ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು NDA ಮೈತ್ರಿಕೂಟದ ಅಭ್ಯರ್ಥಿ ಜೊತೆಯಲ್ಲಿ ಇವತ್ತು ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ನಮ್ಮ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ನೋಡಲಿಕ್ಕೆ ನಮ್ಮ ರಾಜ್ಯದಿಂದ, ನಮ್ಮ ರಾಜ್ಯದ ಜನತೆಯ ಒಂದು ಆಶೀರ್ವಾದದಿಂದ ನಾವು ವೋಟನ್ನು ಕೇಳ್ತಾ ಇದ್ದೇವೆ. ಈಗ ಕುಮಾರಸ್ವಾಮಿ ಅವರು ಯಾಕೆ ಬರ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು ಬಹುಶಃ ಇವತ್ತು ಬೆಳಗ್ಗೆ ದೂರವಾಣಿ ಮೂಲಕವಾಗಿ ಸುಧಾಕರ್ ಅವ್ರಿಗೂ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾಯಿದ್ದಾರೆ, ಪ್ಲಸ್ಸು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೂ ಹೋಗಬೇಕಾಗ್ತದೆ. ಸಂಜೆ 4 ಗಂಟೆಗೆ ಬಹುಶಃ ಇಲ್ಲಿ ಸಮಯ ನಿಗದಿ ಆಗಿದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ. ಹಾಗಾಗಿ ಅದನ್ನು ಮುಂದೆ ಹೇಳ್ತೀವಿ, ನಾಳೆ ನಾಡಿದ್ರಲ್ಲಿ ಹೇಳ್ತೀವಿ. ಸರ್, ಈಗ ಕೆಲವು ಮಾಜಿ ಶಾಸಕರೆಲ್ಲ ಕೂಡ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬೇರೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ. ಚಿಕ್ಕಬಳ್ಳಾಪುರ ಬಚ್ಚೇಗೌಡರು ಸಭೆಗೆ ಮಾತಾಡಿದ್ರೆ ಸರ್, ಬಚ್ಚೇಗೌಡರು ಅತ್ಯಂತ ಹಿರೀಕರು, ನಮ್ಮ ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸ್ಕೊಂಡಿದ್ದು ಭಾಳ ಪ್ರಾಮಾಣಿಕರು. ನಾವು ಮಾತನಾಡಿದ್ವಿ, ಆದರೆ ತಂದೆಯವರು ಮಾತನಾಡಿದರು, ನಾನು ಮಾತನಾಡಿದ್ದೆ. ಅಂದರೆ ಬಹುಶಃ ಇವತ್ತು ಅವರೇನೋ ಒಂದು ತೀರ್ಮಾನ ತೊಗೊಂಡಿದ್ದಾರೆ. ಇವತ್ತು ಅವ್ರ ತೀರ್ಮಾನಕ್ಕೆ ನಾನೇನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾವು ಸಾಕಷ್ಟು ಬಾರಿ ಕರೆದು ಮಾತನಾಡಿದ್ವಿ. ಬಹುಶಃ ಅವರು ವೈಯಕ್ತಿಕವಾಗಿ ಅವರು ರಾಜಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಅವರೇನು ತೀರ್ಮಾನ ತಗೊಂಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಂದು ಕಡೆ ಈಗ ಸಣ್ಣ ಪುಟ್ಟ BJPಯಲ್ಲಿರ್ಬೋದು, JDS ಅಲ್ಲಿರ್ಬೋದು ಅಸಮಾಧಾನಗಳು, ಎಲ್ಲೋ ಒಂದು ಕಡೆ ಸಮನ್ವಯತೆ ಕೊರತೆ ಆಗಲ್ವ ಸರ್? ಸಮನ್ವಯತೆ ಕೊರತೆ ಆಗಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದನೇ ರಾಜ್ಯ ನಾಯಕರುಗಳು ಭಾಳ ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿರ್ತಕ್ಕಂಥದ್ದಣ. ಮತ್ತು ಮೇಲ್ಮಟ್ಟದಲ್ಲಿ ರಾಜ್ಯ ನಾಯಕರುಗಳು ಒಂದಾಗ್ತಕ್ಕಂಥದ್ದಲ್ಲ, ನಮ್ಮ ಪರವಾಗಿ ಅಂತಕ್ಕಂಥದ್ದಕ್ಕೆ ಈಗಾಗಲೇ ಹಲವಾರು ಜಾಯಿಂಟ್ ಮೀಟಿಂಗ್ಗಳು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರಲ್ಲೂ ಒಂದು ಒಗ್ಗಟ್ಟಿದೆ. ಎಲ್ಲೋದ್ರೂ ಕೂಡ ಭಾಳ ಪ್ರಾಮಾಣಿಕವಾಗಿ ನಾವು NDA ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸ ರೂಪಿಸ್ತಾರೆ. ಥ್ಯಾಂಕ್ ಯು. ಮಂಡ್ಯದಲ್ಲಿ ಯಾವ ರೀತಿ ನಿರ್ಧಾರ ಆಗ್ಬೋದು ಸರ್? ಈಗ 3ನೇ ತಾರೀಕು ಬನ್ನಿ ಸರ್. ಈಗ ಸುಮಲತಾ ಮೇಡಮ್ ಅವರು ಈಗ 3ನೇ ತಾರೀಕು ನಿರ್ಧಾರ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ ನಿರ್ಧಾರ ಆಗ್ಬೋದು ಅಂತ ಕ್ಷೇತ್ರರಾಗಿ ಈಗ ನಿನ್ನೆ ದಿನ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆಯ ನಮ್ಮ ಸಂಸದರಿಗೆ ಈಗಾಗಲೇ ಅವ್ರ ಮನೆಗೆ ಹೋಗಿ ಒಂದು ಸೌಹಾರ್ದದ ಭೇಟಿಯನ್ನು ಮಾಡಿದ್ದಾರೆ. ಹಲವಾರು ವಿಷಯಗಳು ಕಳೆದ ಒಂದು 5 ವರ್ಷದಿಂದ ಏನು ಕೆಲವೊಂದಷ್ಟು ಕಹಿ ಘಟನೆಗಳು ನಡೆದಿತ್ತು, ಅದನ್ನೆಲ್ಲ ಮರೆತು ನಾವೆಲ್ಲ ಒಂದಾಗಬೇಕು ಅಂತಕ್ಕಂಥದ್ದು ಇಬ್ಬರು ನಾಯಕರುಗಳು ಮಾತನಾಡ್ಕೊಂಡಿದ್ದಾರೆ. ಒಂದು ಅರ್ಧ ಗಂಟೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಸುಮಲತಾ ಮೇಡಮ್ ಅವರು ಕೂಡ ನಮಗೆ ಬೆಂಬಲ ಸೂಚಿಸ್ತಾರೆ ಅಂತಕ್ಕಂಥದ್ದು ವಿಶ್ವಾಸ. ಓಕೆ, ಎಲ್ಲ ಹಳೆ ಘಟನೆಗಳು ಮರ್ತೋಗಿದೆಯಾ ಸರ್?
ಹೇಳಿದ್ನಲ್ಲ ಎಲ್ಲ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಸೌಹಾರ್ದಿತ ಭೇಟಿ ಅತಿ ಶೀಘ್ರದಲ್ಲೇ ನಿಮಗೆ ಒಂದು 2-3 ಡೇಸಲ್ಲಿ ಗೊತ್ತಾಗ್ತದೆ. ರಾಜಕಾರಣದಲ್ಲಿ ಎಲ್ಲ ಮರಿ